ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ರಾತ್ರಿ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದ್ದರೆ ಅದನ್ನು ಕೇವಲ ಒಂದು ಆಕಸ್ಮಿಕ ಘಟನೆ ಎಂದು ಭಾವಿಸಬೇಡಿ. ನಿಮ್ಮ ಹೃದಯದಲ್ಲಿ ಉತ್ತರ ಸಿಗದ ಕೆಲವು ಪ್ರಶ್ನೆಗಳಿರಬಹುದು, ಯಾರಿಗೂ ಹೇಳಲಾಗದ ನೋವು ಇರಬಹುದು, ಎಲ್ಲವೂ ಮುಗಿದೋಯಿತು ಎನ್ನುವ ಭಾವನೆ ನಿಮ್ಮ ಒಳಗೆ ಇರಬಹುದು. ಆದರೆ ಈ ರಾತ್ರಿ ಸಾಯಿಬಾಬಾ ನಿಮಗೆ ಒಂದು ಮಾತು ಹೇಳುತ್ತಿದ್ದಾರೆ. ಭಯಪಡಬೇಡ ಮಗುವೆ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ನೀನು ಮೌನವಾಗಿದ್ದರೂ ನಾನು ನಿನ್ನ ಮನಸ್ಸಿನ ಮಾತು ಕೇಳುತ್ತಿದ್ದೇನೆ. ನೀನು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಯು ನನಗೆ ಗೊತ್ತಿದೆ. ನೀನು ಮಾಡಿದ ಪ್ರತಿಯೊಂದು ಪ್ರಾರ್ಥನೆಯು ನನ್ನ ಬಳಿಗೆ ತಲುಪಿದೆ. ಇಂದು ನಿನ್ನ ಜೀವನದಲ್ಲಿ ಎಷ್ಟೇ ಕತ್ತಲೆ ಇದ್ದರೂ ನೆನಪಿಟ್ಟಿಕೋ, ಕತ್ತಲೆಯ ನಂತರ ಬೆಳಕು ಬರುತ್ತದೆ, ಪರೀಕ್ಷೆಯ ನಂತರ ವಿಜಯ ಬರುತ್ತದೆ, ಕಾಯುವಿಕೆಯ ನಂತರ ಆಶೀರ್ವಾದ ಬರುತ್ತದೆ. ನೀನು ಈಗ ಈ ವಿಡಿಯೋ ನೋಡುತ್ತಿದ್ದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯು. ಅದು ನಿನ್ನ ನಂಬಿಕೆಯ ಸಂಕೇತವಾಗಲಿ. ಈ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಸಾಯಿ ಕುಟುಂಬದ ಸದಸ್ಯರಾಗಲು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಸಾಯಿಬಾಬಾ ಅವರ ಆಶೀರ್ವಾದದ ಸಂದೇಶಗಳನ್ನು ಪಡೆಯಲು ಬೆಲ್ ಐಕಾನ್ ಒತ್ತಿ. ಮಗುವೆ, ಇಂದು ನಿನ್ನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿರಬಹುದು. ನನ್ನ ಪ್ರಾರ್ಥನೆಗೆ ಉತ್ತರ ಯಾವಾಗ ಸಿಗುತ್ತದೆ? ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ನನ್ನ ಕಷ್ಟ ಯಾವಾಗ ಮುಗಿಯುತ್ತದೆ ಎಂದು ನೀನು ಯೋಚಿಸುತ್ತಿರಬಹುದು. ಸಾಯಿಬಾಬಾ ನಿನಗೆ ಇಂದು ಒಂದು ಮಾತು ಹೇಳುತ್ತಿದ್ದಾರೆ. ನೀನು ತಡವಾಗಿದೆ ಎಂದು ಭಾವಿಸುತ್ತಿರುವುದು ನನ್ನ ಸಮಯದಲ್ಲಿ ಸರಿಯಾದ ಕ್ಷಣವಾಗಿದೆ. ಪ್ರತಿಯೊಂದು ಬೀಜವು ಬಿತ್ತಿದ ತಕ್ಷಣ ಮರವಾಗುವುದಿಲ್ಲ, ಸಮಯ ಬೇಕು. ಹಾಗೆಯೇ ಪ್ರತಿಯೊಂದು ಪ್ರಾರ್ಥನೆಗೂ ಸರಿಯಾದ ಸಮಯದಲ್ಲಿ ಉತ್ತರ ಸಿಗುತ್ತದೆ. ಇಂದು ನೀನು ಅನುಭವಿಸುತ್ತಿರುವ ನೋವು ನಿನ್ನನ್ನು ಸೋಲಿಸಲು ಬಂದಿಲ್ಲ, ನಿನ್ನನ್ನು ಇನ್ನಷ್ಟು ಬಲಶಾಲಿಯಾಗಿಸಲು ಬಂದಿದೆ. ನೆನಪಿಟ್ಟಿಕೋ, ಸಾಯಿಬಾಬಾ ಎಂದಿಗೂ ತನ್ನ ಭಕ್ತರನ್ನು ಮಧ್ಯದಲ್ಲೇ ಬಿಟ್ಟು ಹೋಗುವುದಿಲ್ಲ. ಕೆಲವೊಮ್ಮೆ ಅವರು ಮೌನವಾಗಿರುತ್ತಾರೆ, ಆದರೆ ಆ ಮೌನದಲ್ಲಿ ಅವರು ನಿನ್ನ ಪರವಾಗಿ ಕೆಲಸ ಮಾಡುತ್ತಿರುತ್ತಾರೆ. ನೀನು ಇಂದು ಒಂಟಿಯಾಗಿದ್ದೇನೆ ಎಂದು ಭಾವಿಸಬಹುದು, ಆದರೆ ನಿನ್ನ ಜೊತೆ ನಡೆಯುತ್ತಿರುವ ಅದೇ ಕಾಣದ ಕೈ ಸಾಯಿಬಾಬಾರದು. ಯಾರಾದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು, ಯಾರಾದರೂ ನಿನ್ನನ್ನು ಬಿಟ್ಟು ಹೋಗಿರಬಹುದು, ಯಾರಾದರೂ ನಿನ್ನ ಮನಸ್ಸಿಗೆ ನೋವು ಕೊಟ್ಟಿರಬಹುದು, ಆದರೆ ಸಾಯಿಬಾಬಾ ಎಂದಿಗೂ ನಿನ್ನನ್ನು ಕೈಬಿಡುವುದಿಲ್ಲ. ಆದ್ದರಿಂದ ಈ ರಾತ್ರಿ ಮಲಗುವ ಮುನ್ನ ಒಂದು ಬಾರಿ ಕಣ್ಣು ಮುಚ್ಚಿ ಹೀಗೆ ಹೇಳು, ಸಾಯಿಬಾಬಾ, ನನ್ನ ಜೀವನವನ್ನು ನಿಮಗೆ ಸಮರ್ಪಿಸುತ್ತೇನೆ. ನನ್ನನ್ನು ನೀವು ನಡೆಸಿ. ಈ ಒಂದು ಪ್ರಾರ್ಥನೆ ನಿನ್ನ ಮನಸ್ಸಿಗೆ ಶಾಂತಿ ತರುತ್ತದೆ. ಇಲ್ಲಿಯವರೆಗೆ ನೋಡುತ್ತಿರುವ ಪ್ರತಿಯೊಬ್ಬ ಸಾಯಿ ಭಕ್ತರಿಗೆ ನನ್ನದೊಂದು ವಿನಂತಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನೂ ನಮ್ಮ ಸಾಯಿ ಕುಟುಂಬದ ಸದಸ್ಯರಾಗಲಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇಚ್ಛೆ ಇದ್ದರೆ ಮೆಂಬರ್ಶಿಪ್ ಸೇರಿ ಮತ್ತು ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬಹುದು. ನಮ್ಮ ವಾಟ್ಸಾಪ್ ಗ್ರೂಪ್ ಲಿಂಕ್ ಕೂಡ ಸೇರಿ ಪ್ರತಿದಿನ ಸಾಯಿಬಾಬಾ ಅವರ ಸಂದೇಶಗಳು ಮತ್ತು ವಿಶೇಷ ಅಪ್ಡೇಟ್ಗಳು ಅಲ್ಲಿ ಸಿಗುತ್ತವೆ. ಕಷ್ಟದ ನಂತರ ಆಶೀರ್ವಾದ ಖಚಿತ. ಮಗುವಿ, ಜೀವನದಲ್ಲಿ ಕಷ್ಟಗಳು ಬಂದಾಗ ಅನೇಕರು ದೇವರನ್ನು ಪ್ರಶ್ನಿಸುತ್ತಾರೆ. ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆಗಿದ್ದರೂ ನನಗೇಕೆ ಇಷ್ಟು ಪರೀಕ್ಷೆ? ಸಾಯಿಬಾಬಾ ಇಂದು ನಿನಗೆ ಉತ್ತರ ಕೊಡುತ್ತಿದ್ದಾರೆ. ಪರೀಕ್ಷೆ ಶಿಕ್ಷೆಯಲ್ಲ, ಅದು ನಿನ್ನ ಜೀವನವನ್ನು ಇನ್ನಷ್ಟು ಸುಂದರವಾಗಿಸುವ ತಯಾರಿ. ಬಂಗಾರವನ್ನು ಬೆಂಕಿಯಲ್ಲಿ ಕಾಯಿಸಿದಾಗ ಅದು ಹೊಳಪು ಪಡೆಯುತ್ತದೆ, ವಜ್ರವನ್ನು ಕತ್ತರಿಸಿದಾಗ ಅದರ ಮೌಲ್ಯ ಹೆಚ್ಚಾಗುತ್ತದೆ. ಹಾಗೆಯೇ ಭಕ್ತನ ಜೀವನದಲ್ಲಿ ಬರುವ ಪ್ರತಿಯೊಂದು ಪರೀಕ್ಷೆಯು ಅವನನ್ನು ಇನ್ನಷ್ಟು ಬಲಶಾಲಿಯಾಗಿಸುತ್ತದೆ. ಇಂದು ನಿನ್ನ ಮನೆಯಲ್ಲಿರುವ ಸಮಸ್ಯೆಗಳು, ನಿನ್ನ ಆರೋಗ್ಯದ ಬಗ್ಗೆ ಇರುವ ಚಿಂತೆ, ನಿನ್ನ ಕೆಲಸದ ಅಡಚಣೆ, ನಿನ್ನ ಆರ್ಥಿಕ ಸಂಕಷ್ಟ, ನಿನ್ನ ಕುಟುಂಬದಲ್ಲಿರುವ ಭಿನ್ನಾಭಿಪ್ರಾಯ, ಇವೆಲ್ಲವೂ ಶಾಶ್ವತವಲ್ಲ. ಸಾಯಿಬಾಬಾ ಹೇಳುತ್ತಾರೆ, ಕತ್ತಲೆಯಷ್ಟೇ ಗಾಢವಾಗಿದ್ದರೂ ಸೂರ್ಯೋದಯವನ್ನು ತಡೆಯಲು ಸಾಧ್ಯವಿಲ್ಲ. ಹಾಗೆಯೇ ನಿನ್ನ ಜೀವನದ ಬೆಳಕನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನೀನು ಮಾಡಬೇಕಾದದ್ದು ಒಂದೇ, ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಒಂದು ಬಾರಿ ಹೃದಯದಿಂದ ಹೇಳು, ಓಂ ಸಾಯಿರಾಮ್,
ನನ್ನ ಜೀವನ ನಿಮ್ಮ ಕೈಯಲ್ಲಿದೆ. ಈ ಪ್ರಾರ್ಥನೆಯಲ್ಲಿ ಅಪಾರ ಶಕ್ತಿ ಇದೆ. ಕೆಲವೊಮ್ಮೆ ದೇವರು ನಾವು ಕೇಳಿದ್ದನ್ನು ತಕ್ಷಣ ಕೊಡುವುದಿಲ್ಲ, ಏಕೆಂದರೆ ನಾವು ಕೇಳಿದ್ದಕ್ಕಿಂತ ಉತ್ತಮವಾದುದನ್ನು ಕೊಡಲು ಅವರು ಸಿದ್ಧರಾಗಿರುತ್ತಾರೆ. ಆದ್ದರಿಂದ ತಾಳ್ಮೆಯಿಂದಿರಿ, ನಿನ್ನ ಸಮಯವೂ ಬರುತ್ತದೆ, ನಿನ್ನ ಸಂತೋಷವೂ ಬರುತ್ತದೆ, ನಿನ್ನ ವಿಜಯವೂ ಬರುತ್ತದೆ. ಈ ವಿಡಿಯೋ ಇಲ್ಲಿವರೆಗೂ ನೋಡಿರುವ ಪ್ರತಿಯೊಬ್ಬ ಸಾಯಿ ಭಕ್ತರಿಗೆ ಒಂದು ಸಣ್ಣ ವಿನಂತಿ, ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈಗಲೇ ಮಾಡಿ, ವಿಡಿಯೋಗೆ ಒಂದು ಲೈಕ್ ನೀಡಿ, ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ. ಈ ಸಂದೇಶವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ಸೇರಿ ಮತ್ತು ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಬೆಂಬಲ ನೀಡಿ. ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಸೇರಿ. ಪ್ರತಿದಿನ ಸಾಯಿಬಾಬಾ ಅವರ ವಿಶೇಷ ಸಂದೇಶಗಳು ನಿಮ್ಮವರೆಗೆ ತಲುಪುತ್ತವೆ. ಮಗು, ಸಾಯಿಬಾಬಾ ಯಾವ ಸೂಚನೆಗಳ ಮೂಲಕ ನಮ್ಮ ಜೊತೆ ಇದ್ದಾರೆ ಎಂಬುದು ತಿಳಿಯೋಣವಾ? ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ ಎಂಬ ಸೂಚನೆಗಳು. ಮಗುವೆ, ಕೆಲವೊಮ್ಮೆ ನೀನು ಯೋಚಿಸುತ್ತೀಯಾ, ಸಾಯಿಬಾಬಾ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿದ್ದಾರಾ? ಅವರು ನಿಜವಾಗಿಯೂ ನನ್ನ ಜೊತೆ ಇದ್ದಾರಾ? ಇಂದು ಸಾಯಿಬಾಬಾ ನಿನ್ನ ಮನಸ್ಸಿಗೆ ಉತ್ತರ ಕೊಡುತ್ತಿದ್ದಾರೆ. ನೀನು ನನ್ನನ್ನು ಕರೆಯುವ ಪ್ರತಿಯೊಂದು ಕ್ಷಣದಲ್ಲೂ ನಾನು ನಿನ್ನ ಹತ್ತಿರವೇ ಇದ್ದೇನೆ. ಗಾಳಿಯನ್ನು ನಾವು ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಆದರೆ ಅದರ ಸ್ಪರ್ಶವನ್ನು ಅನುಭವಿಸುತ್ತೇವೆ. ಅದೇ ರೀತಿ ಸಾಯಿಬಾಬಾ ಅವರನ್ನು ಕಣ್ಣಿನಿಂದ ಕಾಣದೇ ಇರಬಹುದು, ಆದರೆ ಅವರ ಕೃಪೆಯನ್ನು ಜೀವನದಲ್ಲಿ ಅನುಭವಿಸಬಹುದು. ನೀನು ಅನೇಕ ಬಾರಿ ಗಮನಿಸಿರಬಹುದು, ಎಲ್ಲವೂ ಮುಗಿದು ಹೋಯಿತು ಎಂದುಕೊಂಡ ಕ್ಷಣದಲ್ಲಿ ಒಂದು ದಾರಿ ತೆರೆದಿರುತ್ತದೆ. ಯಾರು ಸಹಾಯ ಮಾಡುವುದಿಲ್ಲ ಎಂದುಕೊಂಡಾಗ ಅನಿರೀಕ್ಷಿತ ವ್ಯಕ್ತಿಯೊಬ್ಬರು ನಿನ್ನ ಕೈ ಹಿಡಿದಿರುತ್ತಾರೆ. ಹಣವಿಲ್ಲ ಎಂದು ಚಿಂತಿಸುತ್ತಿದ್ದಾಗ ಅಗತ್ಯವಿದ್ದಷ್ಟು ಹಣದ ವ್ಯವಸ್ಥೆ ಆಗಿರುತ್ತದೆ. ಆಶೆಯೇ ಇಲ್ಲ ಎಂದುಕೊಂಡಾಗ ಮನಸ್ಸಿನಲ್ಲಿ ಹೊಸ ಧೈರ್ಯ ಮೂಡಿರುತ್ತದೆ. ಇವೆಲ್ಲವೂ ಕೇವಲ ಆಕಸ್ಮಿಕವಲ್ಲ, ಇದು ಸಾಯಿಬಾಬಾ ಅವರ ಕರುಣೆ. ಸಾಯಿಬಾಬಾ ಅನೇಕ ಬಾರಿ ನೇರವಾಗಿ ಬರುವುದಿಲ್ಲ. ಒಬ್ಬ ಒಳ್ಳೆಯ ಮನುಷ್ಯನ ರೂಪದಲ್ಲಿ ಬರುತ್ತಾರೆ, ಒಂದು ಒಳ್ಳೆಯ ಮಾತಿನ ರೂಪದಲ್ಲಿ ಬರುತ್ತಾರೆ, ಒಂದು ಅವಕಾಶದ ರೂಪದಲ್ಲಿ ಬರುತ್ತಾರೆ, ಒಂದು ಆಶೀರ್ವಾದದ ರೂಪದಲ್ಲಿ ಬರುತ್ತಾರೆ. ಕೆಲವೊಮ್ಮೆ ಒಂದು ಚಿಕ್ಕ ಮಗುವಿನ ನಗುವಿನಲ್ಲೂ ದೇವರ ಸಂದೇಶ ಇರುತ್ತದೆ. ಕೆಲವೊಮ್ಮೆ ಅಪರಿಚಿತನ ಒಂದು ಮಾತು ಜೀವನವನ್ನೇ ಬದಲಾಯಿಸುತ್ತದೆ. ಆದ್ದರಿಂದ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಒಳ್ಳೆಯ ಘಟನೆಯನ್ನು ಕೃತಜ್ಞತೆಯಿಂದ ಸ್ವೀಕರಿಸು. ಕೃತಜ್ಞತೆಯಿಂದ ಬದುಕುವವರ ಮನೆಗೆ ದೇವರ ಕೃಪೆ ಇನ್ನಷ್ಟು ಹೆಚ್ಚಾಗುತ್ತದೆ. ಮಗುವೆ, ನೀನು ಎಷ್ಟು ಬಾರಿ ಬಿದ್ದರೂ ಪರವಾಗಿಲ್ಲ, ಆದರೆ ಪ್ರತಿ ಸಾರಿ ಎದ್ದು ನಿಲ್ಲು. ಯಾಕೆಂದರೆ ನಿನ್ನ ಹಿಂದೆ ನಿಂತಿರುವ ಶಕ್ತಿ ಸಾಯಿಬಾಬಾ ಅವರದು. ಜನರು ನಿನ್ನನ್ನು ಟೀಕಿಸಬಹುದು, ನಿನ್ನ ಕನಸುಗಳನ್ನು ನೋಡಿ ನಗಬಹುದು, ನಿನಗೆ ಆಗುವುದಿಲ್ಲ ಎಂದು ಹೇಳಬಹುದು. ಆದರೆ ಸಾಯಿಬಾಬಾ ಹೇಳುತ್ತಾರೆ, ಲೋಕದ ಮಾತನ್ನು ಕೇಳಬೇಡ, ನನ್ನ ಮಾತನ್ನು ಕೇಳು. ನಿನ್ನ ಪ್ರಯತ್ನವನ್ನು ನಿಲ್ಲಿಸಬೇಡ. ಇಂದು ನೀನು ಮಾಡುತ್ತಿರುವ ಒಳ್ಳೆಯ ಕೆಲಸಕ್ಕೆ ಫಲ ಖಂಡಿತ ಸಿಗುತ್ತದೆ. ಇಂದು ನೀನು ಸುರಿಸುತ್ತಿರುವ ಬೆವರು ನಾಳೆಯ ಯಶಸ್ಸಿಗಾಗಿ ಮರಳುತ್ತದೆ. ಇಂದು ನೀನು ಸುರಿಸುತ್ತಿರುವ ಕಣ್ಣೀರು ನಾಳೆಯ ಸಂತೋಷದ ನಗುವಾಗಿ ಬದಲಾಗುತ್ತದೆ. ಆದ್ದರಿಂದ ನಿರಾಶರಾಗಬೇಡ. ನಿನ್ನ ಜೀವನದ ಹೊಸ ಅಧ್ಯಾಯ ಈಗಾಗಲೇ ಆರಂಭವಾಗಿದೆ. ಇದನ್ನು ನೀನು ಇಂದು ಕಾಣದಿರಬಹುದು, ಆದರೆ ಕೆಲವೇ ದಿನಗಳಲ್ಲಿ ಅದರ ಫಲವನ್ನು ಅನುಭವಿಸುತ್ತೀಯ. ಈ ರಾತ್ರಿ ಮಲಗುವ ಮುನ್ನ ಒಂದು ಕೆಲಸ ಮಾಡು. ನಿನ್ನ ಎಲ್ಲ ಚಿಂತೆಗಳನ್ನು ಮನಸ್ಸಿನಲ್ಲಿ ಸಾಯಿಬಾಬಾ ಅವರ ಪಾದದ ಬಳಿ ಇಡು. ಹೀಗೆ ಹೇಳು, ಸಾಯಿಬಾಬಾ, ನನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ದೇನೆ, ಉಳಿದಿದ್ದನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದೇನೆ. ನನ್ನ ಕುಟುಂಬವನ್ನು ಕಾಪಾಡಿ, ನನ್ನ ಮನಸ್ಸಿಗೆ ಶಾಂತಿ ನೀಡಿ, ನನ್ನ ಜೀವನಕ್ಕೆ ಬೆಳಕು ನೀಡಿ. ಈ ಪ್ರಾರ್ಥನೆಯನ್ನು ಹೃದಯದಿಂದ ಮಾಡಿದರೆ ಮನಸ್ಸಿಗೆ ಹೊಸ ನೆಮ್ಮದಿ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ನಮ್ಮ ಸಾಯಿ ಕುಟುಂಬಕ್ಕೆ ಸೇರದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ.
ಈ ಸಂದೇಶವನ್ನು ಕನಿಷ್ಠ 5 ಜನರಿಗೆ ಶೇರ್ ಮಾಡಿ. ಬಹುಶಃ ಈ ಸಂದೇಶ ಅವರ ಜೀವನದಲ್ಲಿ ಹೊಸ ಭರವಸೆಯನ್ನು ಮೂಡಿಸಬಹುದು. ನಮ್ಮ ಚಾನೆಲ್ನ ಮೆಂಬರ್ಶಿಪ್ ಸೇರಿ ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಪ್ರೀತಿಯ ಬೆಂಬಲವನ್ನು ನೀಡಿ. ನಮ್ಮ ವಾಟ್ಸಾಪ್ ಗ್ರೂಪ್ ಸೇರಿ ಪ್ರತಿದಿನ ಸಾಯಿಬಾಬಾ ಅವರ ವಿಶೇಷ ಸಂದೇಶಗಳು, ಪ್ರಾರ್ಥನೆಗಳು ಮತ್ತು ಹೊಸ ವಿಡಿಯೋಗಳ ಮಾಹಿತಿ ಮೊದಲು ನಿಮಗೆ ತಲುಪುತ್ತದೆ. ಸಾಯಿಬಾಬಾ ಹೇಳುವ ಜೀವನದ ಅಮೂಲ್ಯ ಪಾಠ. ಮಗುವೆ, ಈ ರಾತ್ರಿ ನೀನು ಈ ಸಂದೇಶವನ್ನು ಕೇಳುತ್ತಿರುವುದು ಕೇವಲ ಒಂದು ವಿಡಿಯೋ ನೋಡುವುದಕ್ಕಾಗಿಯಲ್ಲ. ಸಾಯಿಬಾಬಾ ನಿನ್ನ ಹೃದಯಕ್ಕೆ ಒಂದು ಮಾತು ತಲುಪಿಸಬೇಕೆಂದು ಬಯಸಿದ್ದಾರೆ. ನೀನು ಜೀವನದಲ್ಲಿ ಅನೇಕ ಜನರನ್ನು ಭೇಟಿಯಾಗಿದ್ದೀಯಾ? ಕೆಲವರು ನಿನಗೆ ಸಂತೋಷ ಕೊಟ್ಟರು, ಕೆಲವರು ನಿನಗೆ ನೋವು ಕೊಟ್ಟರು, ಇನ್ನು ಕೆಲವರು ಕಾರಣವೇ ಇಲ್ಲದೆ ನಿನ್ನನ್ನು ದೂರ ಮಾಡಿದರು. ಆದರೆ ನೆನಪಿಟ್ಟಿಕೋ, ಪ್ರತಿಯೊಬ್ಬ ಮನುಷ್ಯನು ನಮ್ಮ ಜೀವನಕ್ಕೆ ಒಂದು ಪಾಠವನ್ನು ಕಲಿಸಲು ಬರುತ್ತಾನೆ. ಒಬ್ಬರು ಪ್ರೀತಿಯ ಮೌಲ್ಯವನ್ನು ಕಲಿಸುತ್ತಾರೆ, ಇನ್ನೊಬ್ಬರು ತಾಳ್ಮೆಯ ಮೌಲ್ಯವನ್ನು ಕಲಿಸುತ್ತಾರೆ, ಮತ್ತೊಬ್ಬರು ಕ್ಷಮೆಯ ಮಹತ್ವವನ್ನು ತಿಳಿಸುತ್ತಾರೆ, ಇನ್ನೊಬ್ಬರು ಯಾರನ್ನು ನಂಬಬೇಕು ಎಂಬುದನ್ನು ಕಲಿಸುತ್ತಾರೆ. ಹೀಗಾಗಿ ನಿನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯೂ ವ್ಯರ್ಥವಾಗಿಲ್ಲ. ಸಾಯಿಬಾಬಾ ಯಾವುದಕ್ಕೂ ಕಾರಣವಿಲ್ಲದೆ ನಡೆಯಲು ಬಿಡುವುದಿಲ್ಲ. ಇಂದು ನಿನಗೆ ನೋವಾಗಿ ಕಾಣುತ್ತಿರುವ ಘಟನೆ ಕೆಲವು ವರ್ಷಗಳ ನಂತರ ನಿನ್ನ ಜೀವನದ ದೊಡ್ಡ ಆಶೀರ್ವಾದವಾಗಿರಬಹುದು. ಆದ್ದರಿಂದ ಏಕೆ ನನ್ನ ಜೊತೆ ಹೀಗೆ ಆಯಿತು ಎಂದು ಕೇಳುವುದಕ್ಕಿಂತ ಈ ಘಟನೆಯಿಂದ ಸಾಯಿಬಾಬಾ ನನಗೆ ಏನು ಕಲಿಸುತ್ತಿದ್ದಾರೆ ಎಂದು ಯೋಚಿಸು. ಈ ಒಂದು ಪ್ರಶ್ನೆಯೇ ನಿನ್ನ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಸಾಯಿಬಾಬಾ ಹೇಳುವ 5 ಅಮೂಲ್ಯ ಮಾತುಗಳು. ಮೊದಲನೆಯದು, ಸತ್ಯದ ದಾರಿಯನ್ನು ಎಂದಿಗೂ ಬಿಡಬೇಡ. ಸುಳ್ಳು ಕೆಲ ದಿನ ಗೆಲ್ಲಬಹುದು, ಆದರೆ ಸತ್ಯ ಯಾವಾಗಲೂ ಶಾಶ್ವತವಾಗಿ ಗೆಲ್ಲುತ್ತದೆ. ನಿನ್ನ ಮನಸ್ಸು ಶುದ್ಧವಾಗಿದ್ದರೆ ಸಾಯಿಬಾಬಾ ನಿನ್ನ ಜೊತೆ ಇರುತ್ತಾರೆ. ಎರಡನೆಯದು, ಯಾರಿಗೂ ಉದ್ದೇಶಪೂರ್ವಕವಾಗಿ ನೋವು ಕೊಡಬೇಡ. ನಿನ್ನ ಮಾತು ಮತ್ತೊಬ್ಬರ ಹೃದಯವನ್ನು ಗಾಯಗೊಳಿಸಬಹುದು. ಆದ್ದರಿಂದ ಮಾತನಾಡುವ ಮುನ್ನ ಯೋಚಿಸು. ಒಳ್ಳೆಯ ಮಾತು ದೇವರ ಪ್ರಸಾದದಂತೆ. ಮೂರನೆಯದು, ನಿನ್ನ ಬಳಿ ಇರುವುದಕ್ಕೆ ಕೃತಜ್ಞನಾಗು. ಕೆಲವರು ದೊಡ್ಡ ಮನೆಗಾಗಿ ಅಳುತ್ತಾರೆ, ಇನ್ನು ಕೆಲವರಿಗೆ ಒಂದು ಸಣ್ಣ ಮನೆ ಕೂಡ ಇಲ್ಲ. ಕೆಲವರು ಹೊಸ ವಾಹನಕ್ಕಾಗಿ ಬೇಸರಪಡುತ್ತಾರೆ, ಇನ್ನು ಕೆಲವರಿಗೆ ನಡೆಯಲು ಕಾಲುಗಳೇ ಇಲ್ಲ. ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಹೀಗೆ ಹೇಳು: ಸಾಯಿಬಾಬಾ, ನನಗೆ ಕೊಟ್ಟ ಪ್ರತಿಯೊಂದು ಉಸಿರಿಗೂ ಧನ್ಯವಾದಗಳು. ನಾಲ್ಕನೆಯದು, ತಾಳ್ಮೆ ಕಳೆದುಕೊಳ್ಳಬೇಡ. ಮರ ನೆಟ್ಟ ದಿನವೇ ಹಣ್ಣು ಸಿಗುವುದಿಲ್ಲ. ಅದೇ ರೀತಿ ಪರಿಶ್ರಮ ಮಾಡಿದ ತಕ್ಷಣ ಯಶಸ್ಸು ಸಿಗುವುದಿಲ್ಲ. ಆದರೆ ನಿರಂತರ ಪ್ರಯತ್ನ ಮಾಡಿದವನನ್ನು ದೇವರು ಎಂದಿಗೂ ಖಾಲಿ ಕೈಯಲ್ಲಿ ಕಳಿಸುವುದಿಲ್ಲ. ಐದನೆಯದು, ದೇವರನ್ನು ನಂಬು, ಆದರೆ ನಿನ್ನ ಕರ್ತವ್ಯವನ್ನು ಬಿಡಬೇಡ. ಕೇವಲ ಪ್ರಾರ್ಥನೆ ಮಾಡಿದರೆ ಸಾಕಾಗುವುದಿಲ್ಲ, ಪ್ರಯತ್ನವೂ ಬೇಕು. ನೀನು ಒಂದು ಹೆಜ್ಜೆ ಇಟ್ಟರೆ ಸಾಯಿಬಾಬಾ ನಿನ್ನ ಕಡೆಗೆ 100 ಹೆಜ್ಜೆ ಇಡುತ್ತಾರೆ. ಈ ರಾತ್ರಿ ಒಂದು ಸಣ್ಣ ಸಂಕಲ್ಪ ಮಾಡು: ಇಂದಿನಿಂದ ಯಾರ ಮೇಲೂ ದ್ವೇಷ ಇಟ್ಟುಕೊಳ್ಳುವುದಿಲ್ಲ. ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡುತ್ತೇನೆ. ಸುಳ್ಳು ಹೇಳುವುದಿಲ್ಲ. ಯಾರ ಕಣ್ಣೀರಿಗೂ ಕಾರಣವಾಗುವುದಿಲ್ಲ. ನನ್ನ ಕುಟುಂಬವನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ಪ್ರತಿದಿನ ಕನಿಷ್ಠ 1 ಬಾರಿ ಓಂ ಸಾಯಿರಾಮ್ ಎಂದು ಭಕ್ತಿಯಿಂದ ಜಪಿಸುತ್ತೇನೆ. ಈ ಸಂಕಲ್ಪವನ್ನು ಮಾಡಿದವರ ಜೀವನದಲ್ಲಿ ಮನಃಶಾಂತಿ ನಿಧಾನವಾಗಿ ನೆಲೆಸುತ್ತದೆ. ನಿಮಗಾಗಿ ಒಂದು ವಿಶೇಷ ಪ್ರಾರ್ಥನೆ. ಸಾಯಿಬಾಬಾ, ಈ ವಿಡಿಯೋವನ್ನು ಈಗ ನೋಡುತ್ತಿರುವ ಪ್ರತಿಯೊಬ್ಬ ಭಕ್ತರ ಮನೆಗೂ ಆರೋಗ್ಯ ಕೊಡಿ. ಅವರ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಿಸಿ. ಸಾಲದ ಭಾರದಿಂದ ಬಳಲುತ್ತಿರುವವರಿಗೆ ದಾರಿ ತೋರಿಸಿ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಒಳ್ಳೆಯ ಅವಕಾಶ ನೀಡಿ. ಓದುತ್ತಿರುವ ಮಕ್ಕಳಿಗೆ ಜ್ಞಾನ ನೀಡಿ. ರೋಗದಿಂದ ಬಳಲುತ್ತಿರುವವರಿಗೆ ಶಕ್ತಿ ನೀಡಿ. ಕಣ್ಣೀರು ಹಾಕುತ್ತಿರುವವರ ಮುಖದಲ್ಲಿ ನಗುವನ್ನು ಮೂಡಿಸಿ. ನಿಮ್ಮ ಆಶೀರ್ವಾದ ಅವರ ಜೀವನದಲ್ಲಿ ಸದಾ ಇರಲಿ. ಸಾಯಿರಾಮ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಮ್ಮ ಸಾಯಿ ಕುಟುಂಬಕ್ಕೆ ಸೇರಲು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ನಲ್ಲಿ ಸಾಯಿ ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ ಅಥವಾ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ಸಂದೇಶವನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಮೆಂಬರ್ಶಿಪ್ ಸೇರಿ ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಬೆಂಬಲ ನೀಡಿ. ನಮ್ಮ ವಾಟ್ಸಪ್ ಗ್ರೂಪ್ ಸೇರಿ ಪ್ರತಿದಿನ ಸಾಯಿಬಾಬಾ ಅವರ ವಿಶೇಷ ಸಂದೇಶಗಳನ್ನು ಪಡೆಯಿರಿ. ಮಗುವೆ,
ಈ ವಿಡಿಯೋ ಕೊನೆಯ ಹಂತಕ್ಕೆ ಬಂದಿದೆ. ಆದರೆ ಸಾಯಿಬಾಬಾ ಅವರ ಕೃಪೆ ಎಂದಿಗೂ ಕೊನೆಯಾಗುವುದಿಲ್ಲ. ಈ ಕ್ಷಣದಲ್ಲಿ ನೀನು ಎಲ್ಲಿದ್ದರೂ, ಮನೆಯಲ್ಲಿ ಇರಬಹುದು, ಕೆಲಸದ ಜಾಗದಲ್ಲಿರಬಹುದು, ಒಂಟಿಯಾಗಿರಬಹುದು ಅಥವಾ ಕುಟುಂಬದ ಜೊತೆ ಇರಬಹುದು. ಒಂದು ಕ್ಷಣ ಕಣ್ಣು ಮುಚ್ಚಿ ಆಳವಾಗಿ ಉಸಿರಿಳೆ. ನಿನ್ನ ಎಲ್ಲ ಚಿಂತೆಗಳನ್ನು, ಭಯಗಳನ್ನು, ದುಃಖಗಳನ್ನು, ನಿರಾಶೆಯನ್ನು ಸಾಯಿಬಾಬಾ ಅವರ ಪಾದಾರವಿಂದದಲ್ಲಿ ಇಟ್ಟುಬಿಡು. ಅವರು ನಿನಗೆ ಹೇಳುತ್ತಿದ್ದಾರೆ, ಮಗುವೆ, ನೀನು ಒತ್ತಿಕೊಂಡಿರುವ ಭಾರವನ್ನು ನನಗೆ ಕೊಡು. ನಿನ್ನ ಮನಸ್ಸನ್ನು ಹಗುರವಾಗಿಸು. ನಾನು ನಿನ್ನ ಜೊತೆ ಇದ್ದೇನೆ. ನೀನು ಎಷ್ಟೇ ಬಲಶಾಲಿಯಾಗಿದ್ದರೂ ಕೆಲವೊಮ್ಮೆ ಆಯಾಸವಾಗುವುದು ಸಹಜ. ನೀನು ಎಷ್ಟೇ ನಗುತ್ತಿದ್ದರೂ ಒಳಗೆ ನೋವು ಇರಬಹುದು. ನೀನು ಎಷ್ಟೇ ಧೈರ್ಯ ತೋರಿಸಿದರೂ ಕೆಲವು ರಾತ್ರಿ ಕಣ್ಣೀರು ಬರುತ್ತದೆ. ಸಾಯಿಬಾಬಾ ಆ ಕಣ್ಣೀರನ್ನು ನೋಡುತ್ತಿದ್ದಾರೆ. ನಿನ್ನ ಮೌನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ನಿನ್ನ ಹೃದಯದ ಪ್ರಾರ್ಥನೆಯನ್ನು ಕೇಳುತ್ತಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ಭಯಪಡಬೇಡ. ನೀನು ಒಂಟಿಯಲ್ಲ. ಸಾಯಿಬಾಬಾ ನಿನಗೆ ನೀಡುವ ಆಶೀರ್ವಾದ ನಿನ್ನ ಮನೆಯಲ್ಲಿ ಶಾಂತಿ ನೆಲೆಸಲಿ. ನಿನ್ನ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಲಿ. ನಿನ್ನ ಪರಿಶ್ರಮಕ್ಕೆ ಒಳ್ಳೆಯ ಫಲ ಸಿಗಲಿ. ನಿನ್ನ ಆರೋಗ್ಯ ಉತ್ತಮವಾಗಿರಲಿ. ನಿನ್ನ ಮಕ್ಕಳು, ತಂದೆ ತಾಯಿ, ಕುಟುಂಬದವರು ಸದಾ ಸುಖವಾಗಿರಲಿ. ನಿನ್ನ ಮನೆಗೆ ಅನ್ನದ ಕೊರತೆ ಬರದಿರಲಿ. ನಿನ್ನ ಕೈಯಿಂದ ಒಳ್ಳೆಯ ಕಾರ್ಯಗಳು ನಡೆಯಲಿ. ನಿನ್ನ ಜೀವನದಲ್ಲಿ ಹೊಸ ಬೆಳಕಲು ಉದಯಿಸಲಿ. ಈ ರಾತ್ರಿ ಮಾಡಬೇಕಾದ ಒಂದು ಸುಂದರ ಅಭ್ಯಾಸ, ಮಲಗುವ ಮೊದಲು ಕೇವಲ 5 ನಿಮಿಷ ಮೊಬೈಲನ್ನು ಬದಿಗಿಡಿ. ಕಣ್ಣು ಮುಚ್ಚಿ ಹೃದಯದಿಂದ 11 ಬಾರಿ ಜಪಿಸಿ, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಈ ಜಪ ಮನಸ್ಸಿಗೆ ಶಾಂತಿ ನೀಡುತ್ತದೆ. ನಾಳೆಯ ದಿನವನ್ನು ಹೊಸ ಭರವಸೆಯಿಂದ ಆರಂಭಿಸುವ ಶಕ್ತಿಯನ್ನು ಕೊಡುತ್ತದೆ. ಎಂದಿಗೂ ನೆನಪಿರಲಿ, ಯಾರಾದರೂ ನಿನ್ನನ್ನು ಬಿಟ್ಟು ಹೋಗಬಹುದು, ಸಂಪತ್ತು ಕಡಿಮೆಯಾಗಬಹುದು, ಸ್ಥಾನಮಾನ ಬದಲಾಗಬಹುದು. ಆದರೆ ಸಾಯಿಬಾಬಾ ಅವರ ಕೃಪೆ ನಿನ್ನ ಮೇಲಿದ್ದರೆ ಜೀವನ ಮತ್ತೆ ಅರಳುತ್ತದೆ. ಅವರ ಮೇಲೆ ನಂಬಿಕೆ ಇಡು. ಒಳ್ಳೆಯದನ್ನು ಮಾಡು. ಯಾರಿಗೂ ನೋವು ಕೊಡಬೇಡ. ಸಾಧ್ಯವಾದಷ್ಟು ಸಹಾಯ ಮಾಡು. ದೇವರು ಕೊಟ್ಟ ಪ್ರತಿಯೊಂದು ದಿನಕ್ಕೂ ಕೃತಜ್ಞನಾಗು. ಓಂ ಶ್ರೀ ಸಾಯಿನಾಥಾಯ ನಮಃ. ಸಾಯಿಬಾಬಾ ಈ ವಿಡಿಯೋವನ್ನು ನೋಡಿದ ಪ್ರತಿಯೊಬ್ಬ ಭಕ್ತನನ್ನು ಆಶೀರ್ವದಿಸಿ, ಅವರ ಜೀವನದಲ್ಲಿರುವ ದುಃಖವನ್ನು ದೂರ ಮಾಡಿ, ಅವರಿಗೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಮತ್ತು ಸಂತೋಷ ನೀಡಿ. ಅವರ ಮನೆಯಲ್ಲಿ ಸದಾ ನಿಮ್ಮ ಕೃಪೆ ನೆಲೆಸಿರಲಿ. ಅವರ ಪ್ರತಿಯೊಂದು ಒಳ್ಳೆಯ ಕನಸು ನನಸಾಗಲಿ. ದುಃಖದ ಬದಲು ಸಂತೋಷವನ್ನು ನೀಡಿ, ಭಯದ ಬದಲು ಧೈರ್ಯವನ್ನು ನೀಡಿ, ಅಶಾಂತಿಯ ಬದಲು ನೆಮ್ಮದಿಯನ್ನು ನೀಡಿ. ನಿಮ್ಮ ದಿವ್ಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಸಾಯಿರಾಮ್. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸಾಯಿ ಕುಟುಂಬದ ಭಾಗವಾಗಿರಿ. ಕಾಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕಾಗಿ ಸಹ ಪ್ರಾರ್ಥಿಸುತ್ತೇನೆ. ಈ ಸಂದೇಶವನ್ನು ಕನಿಷ್ಠ 5 ಜನರಿಗೆ ಶೇರ್ ಮಾಡಿ. ಬಹುಶಃ ಇದು ಅವರಿಗೆ ಇದೇ ಸಂದೇಶದ ಅಗತ್ಯವಿರಬಹುದು. ನಮ್ಮ ಮೆಂಬರ್ಶಿಪ್ ಸೇರಿ ವಿಶೇಷ ಆಧ್ಯಾತ್ಮಿಕ ವಿಡಿಯೋಗಳನ್ನು ಬೆಂಬಲಿಸಿ. ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಪ್ರೀತಿ ಮತ್ತು ಬೆಂಬಲವನ್ನು ತಿಳಿಸಿ. ವಾಟ್ಸಾಪ್ ಗ್ರೂಪ್ ಸೇರಿ ಪ್ರತಿದಿನ ಸಾಯಿಬಾಬಾ ಅವರ ಬೆಳಗಿನ ಮತ್ತು ರಾತ್ರಿ ಸಂದೇಶಗಳನ್ನು ಮೊದಲಿಗರಾಗಿ ಪಡೆಯಿರಿ. ಸಾಯಿಬಾಬಾ ಹೇಳುವ ನಂಬಿಕೆಯ ಶಕ್ತಿ. ಮಗು, ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡುತ್ತಿದ್ದೀರಾ? ಅದು ನಿನ್ನ ಹೃದಯದಲ್ಲಿ ಇನ್ನೂ ನಂಬಿಕೆ ಜೀವಂತವಾಗಿದೆ ಎಂಬುದರ ಸಂಕೇತ. ಕೆಲವೊಮ್ಮೆ ಜೀವನ ನಮ್ಮನ್ನು ತುಂಬ ಕಠಿಣವಾಗಿ ಪರೀಕ್ಷಿಸುತ್ತದೆ. ಹಗಲಿನಲ್ಲಿ ಎಲ್ಲರ ಮುಂದೆ ನಗುತ್ತೇವೆ, ಆದರೆ ರಾತ್ರಿ ದಿಂಬಿನ ಮೇಲೆ ತಲೆ ಇಟ್ಟಾಗ ಕಣ್ಣೀರು ಬರುತ್ತದೆ. ಹೊರಗಿನಿಂದ ಎಲ್ಲವೂ ಸರಿಯಾಗಿದೆ ಎಂದು ಕಾಣುತ್ತದೆ, ಆದರೆ ಒಳಗೆ ಮನಸ್ಸು 1000 ತುಂಡುಗಳಾಗಿರುತ್ತದೆ. ಇಂತಹ ಸಮಯದಲ್ಲಿಯೇ ಸಾಯಿಬಾಬಾ ನಿನ್ನ ಭುಜದ ಮೇಲೆ ಕೈಯಿಟ್ಟು ಹೀಗೆ ಹೇಳುತ್ತಾರೆ, ಮಗುವೆ, ನೀನು ಅಳಬಹುದು, ಆದರೆ ಸೋಲಬೇಡ. ಅಳುವುದು ದೌರ್ಬಲ್ಯವಲ್ಲ. ನೋವನ್ನು ದೇವರ ಮುಂದೆ ಇಡುವುದು ಭಕ್ತಿಯ ಒಂದು ರೂಪ. ನಿನ್ನ ಪ್ರತಿಯೊಂದು ಕಣ್ಣೀರಿನ ಹನಿಯನ್ನು ಸಾಯಿಬಾಬಾ ವ್ಯರ್ಥವಾಗಲು ಬಿಡುವುದಿಲ್ಲ. ಅವು ಒಂದು ದಿನ ಸಂತೋಷದ ಹೂಗಳಾಗಿ ಅರಳುತ್ತವೆ. ನಿನ್ನ ಜೀವನದ ಸಮಯ ಇನ್ನೂ ಮುಗಿದಿಲ್ಲ. ಇಂದು ಅವಕಾಶ ಸಿಗಲಿಲ್ಲ ಎಂದರೆ ನಾಳೆ ಸಿಗಬಹುದು. ಇಂದು ಉದ್ಯೋಗ ಸಿಗಲಿಲ್ಲ ಎಂದರೆ ನಾಳೆ ಒಳ್ಳೆಯ ಅವಕಾಶ ಬರಬಹುದು. ಇಂದು ನಿನ್ನನ್ನು ಜನರು ಗೌರವಿಸದಿದ್ದರೆ ಒಂದು ದಿನ ಅದೇ ಜನರು ನಿನ್ನ ಯಶಸ್ಸನ್ನು ನೋಡಿ ಚಪ್ಪಾಳೆ ತಟ್ಟಬಹುದು.
ಆದ್ದರಿಂದ ಒಂದು ಸೋಲಿನಿಂದ ಜೀವನದ ನಿರ್ಧಾರ ಮಾಡಬೇಡ, ಒಂದು ನೋವಿನಿಂದ ನಿನ್ನ ಭವಿಷ್ಯವನ್ನು ಅಳೆಯಬೇಡ. ಸಾಯಿಬಾಬಾ ಪ್ರತಿಯೊಬ್ಬರಿಗೂ ಒಂದು ಸಮಯವನ್ನು ನಿಗದಿಪಡಿಸಿದ್ದಾರೆ. ಆ ಸಮಯ ಬಂದಾಗ ಮುಚ್ಚಿದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ, ನಿಂತ ಕೆಲಸಗಳು ಪೂರ್ಣಗೊಳ್ಳುತ್ತವೆ, ಕಣ್ಣೀರು ನಗುವಾಗಿ ಬದಲಾಗುತ್ತದೆ. ಕ್ಷಮಿಸುವ ಮನಸ್ಸು ಬೆಳೆಸು. ನಿನಗೆ ನೋವು ಕೊಟ್ಟವರನ್ನು ನೆನಪಿಸಿಕೊಂಡಾಗ ಕೋಪ ಬರಬಹುದು, ಆದರೆ ಆ ಕೋಪವನ್ನು ಹೆಚ್ಚು ದಿನ ಹೃದಯದಲ್ಲಿ ಇಟ್ಟಿಕೊಳ್ಳಬೇಡ. ಕ್ಷಮಿಸುವುದು ಅವರಿಗಾಗಿ ಅಲ್ಲ, ಅದು ನಿನ್ನ ಮನಸ್ಸಿನ ಶಾಂತಿಗಾಗಿ. ಸಾಯಿಬಾಬಾ ಹೇಳುತ್ತಾರೆ, ದ್ವೇಷವನ್ನು ಹೊತ್ತು ನಡೆಯುವ ಹೃದಯಕ್ಕೆ ನೆಮ್ಮದಿ ಸಿಗುವುದಿಲ್ಲ. ಆದ್ದರಿಂದ ಸಾಧ್ಯವಾದರೆ ಕ್ಷಮಿಸು, ಸಾಧ್ಯವಾಗದಿದ್ದರೆ ದೇವರಿಗೆ ಒಪ್ಪಿಸು. ಕುಟುಂಬವೇ ನಿಜವಾದ ಸಂಪತ್ತು. ದೊಡ್ಡ ಮನೆ ಇದ್ದರೂ ಕುಟುಂಬದಲ್ಲಿ ಪ್ರೀತಿ ಇಲ್ಲದಿದ್ದರೆ ಸಂತೋಷ ಇರುವುದಿಲ್ಲ. ಹಣ ತುಂಬ ಇದ್ದರೂ ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ದರೆ ಜೀವನ ಅಪೂರ್ಣ. ಆದ್ದರಿಂದ ಪ್ರತಿದಿನ ನಿನ್ನ ಕುಟುಂಬದವರ ಜೊತೆ ಪ್ರೀತಿಯಿಂದ ಮಾತನಾಡು. ತಂದೆ ತಾಯಿಗೆ ಗೌರವ ಕೊಡು, ಹಿರಿಯರ ಆಶೀರ್ವಾದ ಪಡೆಯು, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸು. ಗಂಡ ಹೆಂಡತಿ ಪರಸ್ಪರ ಗೌರವದಿಂದ ನಡೆದುಕೊಳ್ಳಿ. ಅಂತಹ ಮನೆಯಲ್ಲಿ ದೇವರ ಕೃಪೆ ಸದಾ ಇರುತ್ತದೆ. ಈ ರಾತ್ರಿ ನಿನಗಾಗಿ ನನ್ನ ಪ್ರಾರ್ಥನೆ. ಸಾಯಿಬಾಬಾ, ಈ ವಿಡಿಯೋ ನೋಡುತ್ತಿರುವ ಭಕ್ತರಲ್ಲಿ ಯಾರಾದರೂ ಮನಸ್ಸಿನ ನೋವಿನಿಂದ ಬಳಲುತ್ತಿದ್ದರೆ ಅವರಿಗೆ ಧೈರ್ಯ ನೀಡಿ. ಯಾರಾದರೂ ಕೆಲಸಕ್ಕಾಗಿ ಕಾಯುತ್ತಿದ್ದರೆ ಒಳ್ಳೆಯ ಉದ್ಯೋಗ ನೀಡಿ. ಯಾರಾದರೂ ಸಾಲದ ತೊಂದರೆಯಲ್ಲಿ ಇದ್ದರೆ ಅವರಿಗೆ ಸರಿಯಾದ ದಾರಿ ತೋರಿಸಿ. ಯಾರಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅವರಿಗೆ ಆರೋಗ್ಯ ನೀಡಿ. ಮಕ್ಕಳ ಭವಿಷ್ಯಕ್ಕಾಗಿ ಚಿಂತಿಸುತ್ತಿರುವ ಪೋಷಕರಿಗೆ ಆಶೀರ್ವಾದ ನೀಡಿ. ಪ್ರತಿಯೊಂದು ಮನೆಗೆ ಸುಖ, ಶಾಂತಿ, ಪ್ರೀತಿ ಮತ್ತು ಸಮೃದ್ಧಿ ನೀಡಿ. ಈ ಸಂದೇಶ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಮನೆಯಲ್ಲಿ ನೆಲೆಸಲಿ ಎಂದು ಬರೆಯಿರಿ. ಈ ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ. ನಮ್ಮ ವಾಟ್ಸಪ್ ಗ್ರೂಪ್ ಸೇರಿ ಪ್ರತಿದಿನ ಬೆಳಗ್ಗೆ ಹಾಗೂ ರಾತ್ರಿ ಸಾಯಿಬಾಬಾ ಸಂದೇಶಗಳನ್ನು ಪಡೆಯಿರಿ. ಸಾಯಿಬಾಬಾ ನಿನ್ನ ಭವಿಷ್ಯದ ಬಗ್ಗೆ ಹೇಳುವ ಭರವಸೆಯ ಮಾತು. ಮಗುವೆ, ಇಲ್ಲಿಯವರೆಗೂ ನನ್ನ ಜೊತೆಗೆ ಇದ್ದಿದ್ದಕ್ಕೆ ಧನ್ಯವಾದಗಳು. ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ಸಾಯಿಬಾಬಾವರ ಪಾದದಲ್ಲಿ ಕೂತು ಕೇಳುವ ಒಂದು ಆತ್ಮೀಯ ಸಂಭಾಷಣೆ. ಈ ರಾತ್ರಿ ನೀನು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕೇಳಿಕೊಳ್ಳಬಹುದು. ನನ್ನ ಜೀವನ ಯಾವಾಗ ಬದಲಾಗುತ್ತದೆ ಸಾಯಿಬಾಬಾ? ನಿನಗೆ ತುಂಬ ಶಾಂತವಾಗಿ ಉತ್ತರ ಕೊಡುತ್ತಿದ್ದಾರೆ. ಬದಲಾವಣೆ ಈಗಾಗಲೇ ಆರಂಭವಾಗಿದೆ. ನೀನು ಅದನ್ನು ಇನ್ನು ಸಂಪೂರ್ಣವಾಗಿ ನೋಡಿಲ್ಲ ಅಷ್ಟೇ. ಕೆಲವೊಮ್ಮೆ ದೇವರು ಮೊದಲು ನಮ್ಮ ಮನಸ್ಸನ್ನು ಬದಲಾಯಿಸುತ್ತಾರೆ, ನಂತರ ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುತ್ತಾರೆ. ಆದ್ದರಿಂದ ಮನಸ್ಸನ್ನು ನಂಬಿಕೆಯಿಂದ ತುಂಬಿಸಿಕೋ. ಭಯವನ್ನು ಕಡಿಮೆ ಮಾಡು, ಪ್ರಾರ್ಥನೆಯನ್ನು ಹೆಚ್ಚಿಸು. ಒಳ್ಳೆಯ ಕೆಲಸವನ್ನು ನಿಲ್ಲಿಸಬೇಡ. ಯಾರನ್ನು ನೋಡಿ ನಿನ್ನ ಜೀವನವನ್ನು ಅಳೆಯಬೇಡ. ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರೂ ಸಂತೋಷವಾಗಿರುವಂತೆ ಕಾಣುತ್ತಾರೆ. ಎಲ್ಲರ ಜೀವನವು ಸುಂದರವಾಗಿದೆ ಎಂದು ಅನಿಸುತ್ತದೆ. ಆದರೆ ಪ್ರತಿಯೊಬ್ಬರೂ ತಮ್ಮದೇ ಆದ ಹೋರಾಟವನ್ನು ಎದುರಿಸುತ್ತಿದ್ದಾರೆ. ಆದ್ದರಿಂದ ಹೋಲಿಕೆ ಮಾಡಿಕೊಳ್ಳಬೇಡ. ನಿನ್ನ ಪ್ರಯಾಣ ನಿನ್ನದೇ, ನಿನ್ನ ಸಮಯ ನಿನ್ನದೇ, ನಿನ್ನ ಯಶಸ್ಸು ಕೂಡ ನಿನ್ನದೇ. ಸಾಯಿಬಾಬಾ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ದಾರಿಯನ್ನು ಸಿದ್ಧಪಡಿಸಿದ್ದಾರೆ. ನೀನು ಮಾಡಬೇಕಾದದ್ದು ಒಂದೇ, ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿರು. ಪ್ರಾರ್ಥನೆಯ ಶಕ್ತಿ. ಪ್ರಾರ್ಥನೆ ಎಂದರೆ ದೇವರಿಗೆ ಮಾಹಿತಿ ಕೊಡುವುದಲ್ಲ, ದೇವರಿಗೆ ಎಲ್ಲವೂ ಗೊತ್ತಿದೆ. ಪ್ರಾರ್ಥನೆ ಎಂದರೆ ನಮ್ಮ ಮನಸ್ಸನ್ನು ದೇವರ ಕೃಪೆಗೆ ತೆರೆಯುವುದು. ನೀನು ಹೃದಯದಿಂದ ಒಂದು ಬಾರಿ ಓಂ ಸಾಯಿರಾಮ್ ಎಂದು ಹೇಳಿದಾಗ ಮನಸ್ಸಿನ ಆತಂಕ ನಿಧಾನವಾಗಿ ಕಡಿಮೆಯಾಗುತ್ತದೆ. ಕೋಪ ಶಾಂತವಾಗುತ್ತದೆ, ಭಯ ಕರಗಲು ಆರಂಭವಾಗುತ್ತದೆ. ಅದೇ ಸಾಯಿನಾಮದ ಮಹಿಮೆ. ನಾಳೆಯ ಬೆಳಗ್ಗೆ ಹೊಸ ಆರಂಭವಾಗಲಿ. ನಾಳೆ ಎದ್ದ ತಕ್ಷಣ ಹೀಗೆ ಹೇಳು, ಸಾಯಿಬಾಬಾ, ಇಂದಿನ ದಿನವನ್ನು ನಿಮ್ಮ ಆಶೀರ್ವಾದದಿಂದ ಆರಂಭಿಸುತ್ತಿದ್ದೇನೆ. ನಾನು ಮಾತನಾಡುವ ಮಾತು ಒಳ್ಳೆಯದಾಗಿರಲಿ. ನಾನು ಮಾಡುವ ಕೆಲಸ ಸತ್ಯದ ದಾರಿಯಲ್ಲಿರಲಿ.
ನನ್ನಿಂದ ಯಾರಿಗೂ ನೋವಾಗದಿರಲಿ. ಈ ಚಿಕ್ಕ ಅಭ್ಯಾಸವೇ ನಿನ್ನ ದಿನವನ್ನು ಬದಲಾಯಿಸಬಹುದು. ಸಾಯಿಬಾಬಾವರ ಆಶೀರ್ವಾದ ಎಲ್ಲರಿಗೂ. ಈ ವಿಡಿಯೋವನ್ನು ನೋಡುತ್ತಿರುವ ವಿದ್ಯಾರ್ಥಿಗಳಿಗೆ ಜ್ಞಾನ ಸಿಗಲಿ, ಉದ್ಯೋಗ ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶ ಸಿಗಲಿ, ರೈತರಿಗೆ ಉತ್ತಮ ಬೆಳೆ ಮತ್ತು ಸಮೃದ್ಧಿ ಸಿಗಲಿ, ವ್ಯಾಪಾರಿಗಳಿಗೆ ಯಶಸ್ಸು ಸಿಗಲಿ, ಕುಟುಂಬಗಳಲ್ಲಿ ಪ್ರೀತಿ ಮತ್ತು ಐಕ್ಯತೆ ಹೆಚ್ಚಲಿ, ಹಿರಿಯರಿಗೆ ಆರೋಗ್ಯ ಮತ್ತು ನೆಮ್ಮದಿ ದೊರಕಲಿ, ಮಕ್ಕಳ ಜೀವನ ಸಂತೋಷದಿಂದ ಅರಳಲಿ. ಪ್ರತಿಯೊಂದು ಮನೆಯಲ್ಲಿ ಸಾಯಿಬಾಬಾ ಕೃಪೆ ಸದಾ ನೆಲೆಸಿರಲಿ. ಮಗುವೆ, ಜೀವನದಲ್ಲಿ ಕಷ್ಟ ಎಷ್ಟೇ ಬಂದರೂ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಎಷ್ಟೇ ಜನರು ನಿನ್ನನ್ನು ಬಿಟ್ಟು ಹೋದರೂ ಸಾಯಿಬಾಬಾ ನಿನ್ನನ್ನು ಬಿಡುವುದಿಲ್ಲ. ಎಷ್ಟೇ ಬಾಗಿಲುಗಳು ಮುಚ್ಚಿದರೂ ದೇವರು ನಿನಗಾಗಿ ಹೊಸ ದಾರಿಯನ್ನು ತೆರೆಯುತ್ತಾರೆ. ಆದ್ದರಿಂದ ಧೈರ್ಯವಾಗಿರು, ಒಳ್ಳೆಯದನ್ನು ಮಾಡು, ಸತ್ಯವನ್ನು ಹಿಡಿದುಕೋ. ಪ್ರತಿದಿನ ಸಾಯಿನಾಮವನ್ನು ಜಪಿಸು. ಒಂದು ದಿನ ನೀನೇ ಹಿಂತಿರುಗಿ ನೋಡಿ, ಆ ಕಷ್ಟದ ದಿನಗಳೇ ನನ್ನನ್ನು ಬಲಶಾಲಿಯಾಗಿಸಿದವು ಎಂದು ಹೇಳುವೆ. ಓಂ ಸಾಯಿರಾಮ್. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ.